Good afternoon, passengers. This is the pre-boarding announcement for Flight 372A to Kansas City. We are now inviting those passengers with small children and any passengers requiring special assistance to begin boarding at this time. Please have your boarding pass and identification ready. Regular boarding will begin in approximately 10 minutes time. Thank you. ಹಾಯ್ ಆಂಟನಿ, ಸ್ಟೀಫನ್, ಹೇಗಿದ್ಯಾ? ನಾನು ದೇವರ ಕೃಪೆಯಿಂದ ಚೆನ್ನಾಗಿದ್ದೇನೆ. ನೀನು ಹೇಗಿದ್ದೀಯಾ? ನಾನು ಸೂಪರ್. ಸ್ಟೀಫನ್, ಎಷ್ಟು ವರ್ಷ ಆಯಿತು ನಿನ್ನನ್ನು ನೋಡಿ. ಹೌದು, ಮೊಬೈಲಲ್ಲಿ ಮಾತಾಡಿ, ಖಾಲಿ ವಿಡಿಯೋ ಕಾಲಲ್ಲಿ ಮಾತಾಡಿ ಸಾಕಾಗಿ ಹೋಯ್ತು. ಈಗ ನೀನು ಇಲ್ಲೇ ಇದ್ದೀಯಾ? ಹೌದು, ತುಂಬ ಖುಷಿ ಆಗ್ತಿದೆ. ಅಲ್ಲ, ಅದು ಬಿಡು, ನೀನು ಅಮೇರಿಕಾ ಯುರೋಪಿಗೆಲ್ಲ ಹೋದದ್ದು ಸಾಕು, ಇಲ್ಲೇ ಸೆಟ್ಲ್ ಆಗಲ್ಲ? ಇನ್ನು ಇಲ್ಲೇ ಸೆಟಲ್, ಎಲ್ಲ ಬಿಸ್ನೆಸ್ ಸೆಟ್ ಮಾಡಿ ಇಟ್ಟಿದ್ದೇನೆ, ಇನ್ನು ಇಲ್ಲೇ ಸೆಟಲ್ ಆಗುತ್ತೆ ನಾನು. ಹೌದಾ? ಹೌದು, ತುಂಬ ಖುಷಿ ಆಗ್ತಿದೆ. ಅಯ್ಯೋ, ಅದೇ ನೀನು ಬರ್ತೀಯ ಅಂತ 2 ದಿನದಿಂದ ನಾನು ಮಲಗಲೇ ಇಲ್ಲ, ಅಷ್ಟು ಖುಷಿ. ಓ, ಅದೆಲ್ಲ ಸರಿ. ಇದೇ ನಿನ್ನ ಅವಸ್ಥೆ ಏನು? ಓಲ್ಡ್ ಸ್ಟೈಲ್ ಡ್ರೆಸ್ 15 ಇಯರ್ಸ್ ಬ್ಯಾಕ್ ಹೇಗಿದ್ಯಾ ಅದೇ ಡ್ರೆಸ್ ಹಾಕಿದ್ಯಾ? ಏನಿದು ಅಂಕಲ್ ಥರ ಡ್ರೆಸ್ ಮಾಡಿದ್ಯಾ? ಹಾಂ, ತಗೋ ಈ ಸೂಟ್ ತಗೋ, ಇದಾಕು ನೀನು. ಏ ಸ್ಟೀಫನ್, ಇದೆಲ್ಲ ಬೇಡ, ಇದೆಲ್ಲ ಬೇಡ. ನೀನಿದ್ದೀಯಲ್ಲ ಅಷ್ಟು ಸಾಕು, ನನಗೆ ತುಂಬ ಸಂತೋಷ ಆಗ್ತಿದೆ. ಸ್ಟೀಫನ್, ನೀನು ಇಲ್ಲೇ ನಿಲ್ಲು, ಓಕೆ, ನಾನು ಟ್ಯಾಕ್ಸಿ ತಂದು ಬರ್ತೇನೆ. ಆಯ್ತು, ನೀನು ಆಚೆಚೆ ಹೋಗಬೇಡ. ಇಲ್ಲ ಇಲ್ಲ ಇಲ್ಲ, ಮತ್ತೆ ನಿನ್ನನ್ನು ಹುಡುಕ್ಲಿಕ್ಕೆ 1 ಗಂಟೆ ಬೇಕು ನನಗೆ. ಇಲ್ಲಪ್ಪ, ನಾನು ಇಲ್ಲೇ ಓಕೆ, ಇರ್ತೀನಿ. ಇಲ್ಲೇ ನಿಲ್ಲು. ಇಲ್ಲೇ ಇದ್ದೀನಿ. ಎಕ್ಸ್ಕ್ಯೂಸ್ ಮಿ ಸರ್, ಎಸ್ ಆ ಡ್ರೈವರ್ ಒಟ್ಟಿಗೆ ನೀವು ಅಂತ ರಿಲೇಷನ್ ಮೇಂಟೈನ್ ಮಾಡಿದಿರೋದು ಯಾಕೆ? ಮಿಸ್ಟರ್, ನನ್ನ ಫ್ರೆಂಡ್ ರೀ ಅವರು. ಫ್ರೆಂಡಾ? ಹೌದು. ಅವರ ಸ್ಟ್ಯಾಂಡರ್ಡ್ ಎಲ್ಲಿ, ನಿಮ್ಮ ಸ್ಟ್ಯಾಂಡರ್ಡ್ ಎಲ್ಲಿ? ಏ ಮ್ಯಾನ್, ಮೈಂಡ್ ಯುವರ್ ಬಿಸ್ನೆಸ್, ಗೆಟ್ ಲಾಸ್ಟ್. ಸ್ಟೇಟಸ್ ಮೇಂಟೈನ್ ಮಾಡ್ಬೇಕು. ಸ್ಟೇಟಸ್ ಏನು ಸ್ಟೇಟಸ್? ಹೋಗ್ರಿ ನಿಮ್ಮದು. ನನ್ನ ಫ್ರೆಂಡಿಗೆ ಆಗಿ ಹೇಳ್ತೀರಾ? ಇವ್ರಿಗೆಲ್ಲ ಬೇರೆ ಏನು ಕೆಲಸನೇ ಇಲ್ಲ ಏನು? ಶೇ, ಎಲ್ಲಿದ್ದಾನೆ ಆಂಟನಿ? ಕಾಣಿಸ್ತಿಲ್ಲ. ಸ್ಟೀಫನ್, ಬಾ ಹೋಗೋಣ. ಹೋಗೋ ಬಾ, ನಾನು ಟ್ರಾಲಿ ತಗೊಳ್ತೇನೆ. ಓಕೆ ಸರಿ. ಏನು ಮಾಡ್ತಿದ್ದೀಯಾ? ಇದು ಏರ್ಪೋರ್ಟ್, ನನ್ನ ಮರ್ಯಾದೆ ತೆಗಿತೀಯಾ ನೀನು? ಬಾ. ಆಂಟನಿ, ಸ್ಟೀಫನ್, ಏನು ಸರ್ಪ್ರೈಸ್ ಹೇಳದೆ ಬಂದಿದ್ದೀಯಾ? ಏನು ಸಮಾಚಾರ? ಏನಿಲ್ಲ, ಈಗೇನೆ. ಎಲ್ಲಿದೆ ಕ್ರಿಸ್ಟಿ, ಜ್ಯೋತಿ ಅಕ್ಕ, ಪೌಲು ಎಲ್ಲಿದ್ದಾರೆ? ಎಲ್ಲಿ ಹೋಗಿದ್ದಾರೆ? ಕ್ರಿಸ್ಟಿ, ಜ್ಯೋತಿ, ಪೌಲೆಲ್ಲ ಮಾವನ ಮನೆಗೆ ಹೋಗಿದ್ದಾರೆ. ಸ್ಟೀಫನ್. ಹೌದಾ? ಹೌದು. ಏನದು ಪೌಲು ಹೆಸರು? ಪೌಲ್ ಅಲ್ಲ, ಅವನ ಹೆಸರು ಜಾನ್ ಪೌಲ್ ಅಂತ. ಮೊನ್ನೆ ನಾಮಕರಣ ಆಯಿತು ಮಾತ್ರ. ಹೌದಾ? ಹೌದು. ಅಲ್ಲ, ಗೂಗಲ್ ಹೊಡೆದ್ರೆ 1000 ಹೆಸರು ಸಿಗುತ್ತೆ. ಹೋಗಿ ಹೋಗಿ ನಿನ್ನ ಥರನೇ ಓಲ್ಡ್ ಸ್ಟೈಲ್ ಪೌಲ್ ಅಂತ ಹೆಸರಿಟ್ಟಿದ್ಯಾ? ಅಲ್ಲ, ನಿನ್ನ ಥರನೇ ಮಾಡ್ಬೇಕಂತ ಇಡಿಸಿದ್ಯಾ ಅವನನ್ನು? ಇಲ್ಲ ಸ್ಟೀಫನ್, ನನ್ನ ಮಗ ಇದ್ದಾನಲ್ಲ, ಅವನು ಜಾನ್ ಮತ್ತು ಪೌಲ್ ಥರ ಆಗ್ಬೇಕಂತ ನನ್ನ ತುಂಬ ಆಸೆ. ಜಾನ್ ಪೌಲ್ ಥರನ? ಹೌದು. ಅಂದಾಗೆ ಈ ಜಾನ್ ಪೌಲ್ ಯಾರು? ಜಾನ್ ಪೌಲ್, ನಿನಗೆ ಬೈಬಲ್ ಓದಿದ್ರೆ ತಾನೇ ನಿನಗೆ ಗೊತ್ತಾಗೋದು. ಅಯ್ಯೋ, ಇವನನ್ನು ಶುರುವಾಯ್ತು. ಅದು ಬಿಡು, ಮತ್ತೆ ಓಕೆ, ನೀನು ಕೂತ್ಕೋ. ನಾನು ನಿನಗೆ ಟೀ ಮಾಡ್ಲಾ ಕಾಫಿ ಮಾಡ್ಲಾ? ಏನು, ಟೀ ಕಾಫಿಯಾ? ಹೌದು. ನೀ ಮಾಡ್ತೀಯಾ? ಹೌದು. ಅದೆಲ್ಲ ಕಲ್ತಿದ್ಯಾ? ಹೌದು. ಅಲ್ಲ, ಏನು ಅವಸ್ಥೆ ನಿಂದು? ಟೀ ಕಾಫಿ ಎಲ್ಲ ಮಾಡ್ಲಿಕ್ಕೆ ನೀನು ಕಲ್ತಿದ್ಯಾ? ನೋಡು ಸ್ಟೀಫನ್, ಕುಟುಂಬ ಅಂದಮೇಲೆ ಅಡುಗೆನೂ ಮಾಡಬೇಕು, ಬಟ್ಟೆನೂ ತೊಳಿಬೇಕು, ಪ್ರತಿಯೊಂದನ್ನು ಮಾಡಬೇಕು ಸ್ಟೀಫನ್. ಅಲ್ಲ, ನೀನೀಗ ಏನು ಕುಡಿತೀನಿ ನೀನು ಹೇಳು. ಅಲ್ಲ, ನಾನು ಹೇಳ್ದೆ ಮದುವೆ ಎಲ್ಲ ಬೇಡ ಅಂತ, ಕೇಳಿದೆ ನನ್ನ ಮಾತನ್ನ? ಏ ಸ್ಟೀಫನ್, ನೀನು ಕೂಡ ಕಲಿಬೇಕು. ಈಗ ನಿನಗೆ ಕೂಡ ನಾಳೆ ಮದುವೆ ಆಗುತ್ತೆ. ಸರಿ, ನಂಗೆ ಕಾಫಿ ಮಾಡ್ತಾ ಹೋಗು. ಓಕೆ, ಇಲ್ಲೇ ಕೂತ್ಕೋ. ಆಯ್ತು, ಇಲ್ಲ ಇದ್ದೇನೆ. ಏನಪ್ಪ ಸೆಕೆ, ಫ್ಯಾನ್ಸ್ ಸರಿ ಇಲ್ಲ, AC ಸಹ ಇಲ್ಲ.
ಈ ಬಾಡಿಗೆ ಮನೇಲಿ ಇದ್ದು ಅವನಿಗೆ ಸಾಕು ಆಗಲ್ಲ ಇನ್ನು. ನನ್ನ ಹತ್ರ 4 ಮನೆ ಇತ್ತು, ಒಂದು ಕೊಡ್ತೇನೆ ಅಂತ ಹೇಳಿದ್ದೆ, ಇವನು ಕೇಳ್ತಾನೇ ಇಲ್ಲ. ನನ್ನ ಪ್ರಾಣ ಸ್ನೇಹಿತ, ಇವನಿಗೆ ಹೇಗಾದರೂ ಮಾಡಿ ಸೆಟಲ್ಲೇ ಮಾಡಬೇಕು, ಬಿಸ್ನೆಸ್ ಜಾಯಿನ್ ಮಾಡಿಸಿ ಇವನನ್ನು ಹೇಗಾದರೂ ಸೆಟಲ್ ಮಾಡಬೇಕು. ಇಲ್ಲಿ ಟೈಮ್ ಆಗ್ತಿದೆ, ಪಾರ್ಟಿಗೆ ಹೋಗ್ಲಿಕ್ಕೆ ಇತ್ತು. ಇಲ್ಲಿದ್ದೆ ಆಂಟನಿ. ಸ್ಟೀಫನ್ ಬಂದೆ. ಎಲ್ಲಿದ್ಯಾ? ಲೇಟ್ ಆಗ್ತಿದೆ ನನಗೆ. ಇಕೋ ಕಾಫಿ ತೆಗೋ. ಓಹ್, ಕಾಫಿ. ಚಿಯರ್ಸ್. ಇದೇನು ಚೇರ್ಸ್? ಇದು ಸ್ಟ್ಯಾಂಡರ್ಡ್ಸ್ ಮಾಡಿ ಅಭ್ಯಾಸ ಆಗಿ ಹೋಗಿದೆ ನನಗೆ ಚಿಯರ್ಸ್ ಅಂತ. ನಿಂಗೆ ಗೊತ್ತಾಗಲ್ಲ, ಓಲ್ಡ್ ಮ್ಯಾನ್, ಸಿಟ್ ಡೌನ್. ಅಲ್ಲ ಸ್ಟೀಫನ್, ಹೇಳು. ಈಗ ನೀನು ಅಮೆರಿಕದಿಂದ ಬಂದ ಮೇಲೆ ಫ್ರೀ ಇದೆಯಲ್ಲ? ಹೌದು. ತುಂಬ ಸಂತೋಷ. ನೋಡು, ಹಾಗಾದರೆ ನೀನೊಂದು ಮೊಬೈಲಲ್ಲಿ ಒಂದು ಆ್ಯಪ್ ಡೌನ್ಲೋಡ್ ಮಾಡಬೇಕು, ವೆಬೆಕ್ಸ್ ಆ್ಯಪ್ ಅಂತ. ಅದು ಡೌನ್ಲೋಡ್ ಮಾಡಿದರೆ ನಿನಗೆ ಅಲ್ಲಿ ಬೆಳಿಗ್ಗೆ 5ರಿಂದ ಸಾಯಂಕಾಲ 10 ಗಂಟೆ ತನಕ ವಿವಿಧ ಭಾಷೆಗಳಲ್ಲಿ ಪ್ರಾರ್ಥನೆ ಇದೆ. ಅಲ್ಲ, ನಿನಗೆ ಅಲ್ಲಿ ಜಾಯ್ನ್ ಆಗ್ಬೋದಲ್ಲ. ಬೆಳಿಗ್ಗೆ 10:30ರಿಂದ 11:30 ತನಕ ಕನ್ನಡ ಪ್ರಾರ್ಥನೆ ಇದೆ. ನಾನು ಅಲ್ಲಿ ಯಾವಾಗಲೂ ಜಾಯ್ನ್ ಆಗ್ತೇನೆ. 2ರಿಂದ 3 ಕೊಂಕಣಿ ಪ್ರೇಯರಿಗೆ ಕೂಡ ನಾನು ಜಾಯ್ನ್ ಆಗ್ತೇನೆ. ಮತ್ತು ಸಾಯಂಕಾಲ 6:30ರಿಂದ 8:30 ತನಕ 6:30ರಿಂದ 8:30 ತನಕ ಮೊದಲು ಪ್ರೈಸ್ ಆ್ಯಂಡ್ ವರ್ಷಿಪ್ ಇರುತ್ತೆ 1 ಗಂಟೆ. ಆಮೇಲೆ 1 ಅವರ್ ದೇವರ ವಾಕ್ಯದ ಬೋಧನೆ ಇರುತ್ತೆ. ಹೆಂಗು ಫ್ರೀ ಇದೆಯಲ್ಲ, ನಿನಗೆ ಇದು ಮಾಡ್ಬೋದಲ್ಲ, ಕೂತ್ಕೊಂಡು ಕೇಳ್ಬೋದಲ್ಲ. ಆ್ಯಂಟನಿ, ಈ ಪ್ರೇಯರ್ ಎಲ್ಲ ಯಾರ ಹತ್ರ ಹಣ ಇಲ್ಲ, ಯಾರಿಗೆ ಬ್ಲೆಸ್ಸಿಂಗ್ ಬೇಕು, ರೋಗ್ಯ ಸೌಖ್ಯ ಬೇಕು, ಅದೆಲ್ಲ ಅವ್ರಿಗೆ. ನಾನು ಚೆನ್ನಾಗಿದ್ದೇನೆ, ನನ್ನ ಹತ್ರ ಆಸ್ತಿ ಇದೆ, ಅಂತಸ್ತಿದೆ, ಹಣ ಇದೆ, ಎಲ್ಲ ಇದೆ, ನನಗೆ ಯಾಕೆ? ಸ್ಟೀಫನ್, ಈ ಲೋಕವನ್ನೇ ಗೆದ್ದುಕೊಂಡು ನಿನ್ನ ಆತ್ಮ ನಾಶವಾದರೆ ನಿನಗೇನು ಪ್ರಯೋಜನ ಸ್ಟೀಫನ್? ಅಯ್ಯೋ, ಇವನೊಂದು ಶುರು ಆಯಿತು, ಆತ್ಮ ಅಂತೆ ಆತ್ಮ. ಅಲ್ಲ, ನೀನು ಹೇಳ್ತಿದ್ಯಲ್ಲ ಅಮೆರಿಕದಿಂದ ಬಂದ ಮೇಲೆ ನಾನು ಬಿಸ್ನೆಸ್ ಸೆಟಪ್ ಮಾಡಿದ್ದೇನೆ. ಹೌದೌದೌದು. ಏನದು ಬಿಸ್ನೆಸ್? ಸೂಪರ್ ಬಿಸ್ನೆಸ್ ಸೆಟಪ್ ಮಾಡಿಟ್ಟಿದ್ದೇನೆ. ಸಾಲ ಕೊಡೋದು, ಡಬಲ್ ಹಣ ತರೋದು, ಸಾಲ ಕೊಡೋದು, ಡಬಲ್ ಹಣ ತರೋದು, ಫುಲ್ ಬಡ್ಡಿ ಬಿಸ್ನೆಸ್. ಈ ಬಿಸ್ನೆಸ್ಸಲ್ಲಿ ಲೈಫ್ ಫುಲ್ಲು ಸೆಟಲ್. ನಂದು 3 ಜನರೇಷನ್, ಅಂದರೆ ಕೂತ್ಕೊಂಡು ತಿನ್ಕೊಂಡು ಮಲಕೊಂಡು ಎಂಜಾಯ್ ಮಾಡಿ ಕಾಲ ಕಳಿಬೋದು. ಫುಲ್ ಎಂಜಾಯ್ಮೆಂಟ್. ಅಲ್ಲ, ಆದರೆ ದೇವರ ವಾಕ್ಯ ಹೇಳುತ್ತೆ ಸಾಲ ಕೊಡುವುದು ಬಡ್ಡಿ ತಗೊಳ್ಳುವುದು, ಸಾಲ ಕೊಡುವುದು ಬಡ್ಡಿ ತಗೊಳ್ಳುವುದು. ಅದು ತಪ್ಪ ಅಂತ, ಅದು ಮಾಡಬಾರದು. ನೋಡು, ಹಣದ ವ್ಯಾಮೋಹವೇ ಎಲ್ಲ ಕೇಡಿಗಳಿಗೂ ಮೂಲ ಕಾರಣ ಸ್ಟೀಫನ್. ಆಂಟನಿ, ಈ ವರ್ಲ್ಡಲ್ಲಿ ಬದುಕುವಾಗ ಹಣ ಬೇಕು. ಹಣ ಇದ್ದರೆ ಮಾತ್ರ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಲಿಕ್ಕೆ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ನಿಮಗೆ ಇದೆಲ್ಲ ಅರ್ಥ ಆಗಲ್ಲ, ಸ್ಟ್ಯಾಂಡರ್ಡ್ಸ್ ಎಲ್ಲ ಬಿಡು. ಅದು ಬಿಡು. ಅಲ್ಲ, ಈ ಕಿತ್ತೋಗೋ ಫ್ಯಾನ್ ತಲೆಗೆ ಬೀಳ್ತಾರ ಇದೆ, ಯಾವಾಗ ಬೀಳುತ್ತಂತ ಗೊತ್ತಿಲ್ಲ. ಅಲ್ಲ, ನಿಂಗೆ ಎಷ್ಟು ಸತಿ ಹೇಳಿದೆ ಈ ಬಾಡಿಗೆ ಮನೇಲಿ ಇರಬೇಡ ಅಂತ. ನನ್ನ ಹತ್ರ 4 ಮನೆ ಇದೆ, ಅದರಲ್ಲಿ 1 ಮನೆ ನಿಂಗೆ ಕೊಡ್ತೇನೆ ಅಂತ ಹೇಳಿದ್ದೆ. ನನ್ನ ಜೊತೆ ಬಾ, ಬಿಸ್ನೆಸ್ಸಲ್ಲಿ ಜಾಯ್ನ್ ಆಗು, ಸೆಟಲ್ ಮಾಡಿಬಿಡ್ತೇನೆ ನಿನ್ನ ಲೈಫನ್ನು. ಸ್ಟೀಫನ್, ನಿನಗೆ ಗೊತ್ತಾಗಲ್ಲ, ಈ ಮನೆಯಲ್ಲಿ ನಾನು ತುಂಬ ಸಂತೋಷದಿಂದ ಇದ್ದೇನೆ. ಅದೆಲ್ಲ ಬೇಡ, ನೀನಿದ್ರೆ ನನಗೆ ಸಾಕು. ಸಂತೋಷ? ಹೌದು. ಕಿತ್ತು ಹೋಗ್ತಾ ಇದ್ದೆ, ಯಾವಾಗ ಬೀಳ್ತದಂತ ಗೊತ್ತಿಲ್ಲ, ಸಂತೋಷದಲ್ಲಿದ್ದೀಯಾ? ಖಂಡಿತ ಅಯ್ಯೋ ಬಿಡು. ಸರಿ, ನನಗೆ ಟೈಮ್ ಆಗ್ತಿದೆ, ಪಾರ್ಟಿಗೆ ಹೋಗ್ಲಿಕ್ಕಿತ್ತು. ಹೇಳೋ ಮರ್ತೋಯ್ತು ನನಗೆ. ಆನ್ ದಿ ವೇ ನಿಂಗೆ ಕೋಟ್ ಸ್ಟಿಚ್ ಮಾಡಲಿಕ್ಕಿತ್ತು. ಬಾ, ಸ್ಟಿಚ್ ಮಾಡಿ ಬರೋ ಆನ್ ದಿ ವೇ. ನಂದೊಂದು, ನಾನು ನಿನ್ಗೆ ಹೇಳಿದಲ್ಲ, ನೀನು ಸಾಲ ಕೊಡ್ತಿ, ಸಾಲ ತಗೊಳ್ತೇನೆ. ನಂದೊಂದು ಸಾಲ ಇದೆ. ಸಾಲನಾ? ಹೌದು. ಎಷ್ಟಿದೆ? ಯಾವ ಬ್ಯಾಂಕಲ್ಲಿ? ಅಕೌಂಟ್ ನಂಬರ್ ಕೊಡಿ, ಈಗ ಟ್ರಾನ್ಸ್ಫರ್ ಮಾಡಿಬಿಡ್ತೇನೆ ನಾನು. ಆ ಸಾಲ ಬ್ಯಾಂಕ್ ಇದ್ದಲ್ಲ ಸಾಲ ನನಗೆ ಗೊತ್ತಿಲ್ಲ. ನಂದು ಒಂದು ಸಾಲ, ಅದು ನಿನಗೆ ಅರ್ಥ ಆಗಲ್ಲ. ಏನು? ನನಗೆ ಸಾಲ ಅರ್ಥ ಆಗಲ್ಲ? ಅಲ್ಲ ಮಾರೆ, ನಾನು ಸಾಲ ಕೊಡುತ್ತೇನೆ ನಾನು. ಅಲ್ಲ, ಅದು ಯಾವ ಥರ ಸಾಲ ನಂಗೆ ಅರ್ಥ ಆಗಲ್ಲ. ಅದು ಏನು ಹೇಳ್ತಾನೆ ಇವನ್ಗೆ ಗೊತ್ತು. ಅಯ್ಯೋ ಸರಿ, ಅದು ಬಿಡು. ಬಾ ಹೋಗುವ, ನಂಗೆ ಲೇಟ್ ಆಗ್ತಿದೆ, ಪಾರ್ಟಿಗೆ ಲೇಟ್ ಆಗ್ತಿದೆ. ಬಾ, ಸ್ಟಿಚ್ ಮಾಡುವ. ನಿಮಗೆ ಸೂಟ್ ಒಂದು ಸೂಪರ್ ಸ್ಟಿಚ್ ಮಾಡಿ ನಂತರ ಮಾಡ್ಬೇಕು ನಿನಗೆ. ಸ್ಟೀಫನ್, ಈ ಸೂಟು ಗೀಟೆಲ್ಲ ನನಗೆ ಬೇಡ. ನಾನು ಎಷ್ಟು ಸಲ ಹೇಳಿದ್ದೇನೆ, ನೀನು ಇದೆಯಲ್ಲ ನನಗೆ ಅಷ್ಟು ಸಾಕು. ಸೂಟ್ ಯಾಕೆ? ನಾನು ಹೆಂಗೂ ಚೆನ್ನಾಗಿ ಕಾಣ್ತೇನಲ್ವ. ಆಯಿತು, ಸರಿ ಬಿಡು. ಪಾರ್ಟಿಗೆ ಲೇಟ್ ಆಗ್ತಿದ್ದು ನನಗೆ. ನೀನು ಪಾರ್ಟಿಗೆ ಎಲ್ಲಿ ಹೋಗ್ತಿದ್ಯಾ? ನೋಡು, ದುರ್ಜನರ ಸಂಘ, ಸವಾಸ ಭಂಗ, ಸದಾಚಾರ ಭಂಗ. ನೀನು ಆ ಕೆಟ್ಟವರ ಫ್ರೆಂಡ್ಶಿಪ್ ಎಲ್ಲ ಮಾಡಬೇಡ. ಆಂಟನಿ, ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಬೇಕಾದ್ರೆ ಪಾರ್ಟಿಗೆಲ್ಲ ಹೋಗ್ಲಿಕ್ಕೆ ಸಿಗುತ್ತೆ. ನಿಂಗೆ ಇದು ಅರ್ಥ ಆಗಲ್ಲ, ಓಲ್ಡ್ ಮ್ಯಾನ್.
ಸರಿ ಬರ್ತೇನೆ ನಾನು. ಏ ಸ್ಟೀಫನ್, ಸ್ವಲ್ಪ ಕೇಳು. ಯೇಸುವೆ, ಈ ನನ್ನ ಫ್ರೆಂಡನ್ನು ಹೇಗಾದ್ರೂ ಮಾಡು, ನೀನೇ ಕಾಪಾಡಪ್ಪ. ಏಯ್, ಇವನದ್ದು ಫೋನ್ ಬರ್ತಾ ಇದೆ, ಕೋರ್ಟ್ನವನದು. ಏಯ್ ಹಾಕೋ. ಏಯ್ ಮತ್ತೆ ಬರ್ತಾ ಇದೆ ಅಲ್ವಾ? ಹಲೋ, ಏನೋ ಕಾಲ್ ರಿಸೀವ್ ಮಾಡ್ತಿಲ್ಲ. ಏ ಯಾರೋ ನೀನು? ಯಾರ? ಸಾಲ ಬೇಕಿದ್ದಾಗ 108 ಸಾಲ ಕಾಲ್ ಮಾಡ್ತಿದ್ದಿ, ಈಗ ಯಾರಂತ ಕೇಳ್ತಿದ್ಯಾ? ಏಯ್ ಜಾಸ್ತಿ ಮಾತಾಡ್ತಿದ್ಯಾ ನೀನು. ಜಾಸ್ತಿ ಮಗನೇ, 6 ದಿನ ಟೈಮ್ ಕೊಡ್ತಿದ್ದೇನೆ. 6 ದಿನದಲ್ಲಿ ಹಣ ರಿಟರ್ನ್ ಆಗ್ಲಿಲ್ಲ ಅಂದ್ರೆ ನೋಡು ಏನ್ ಮಾಡ್ತೇನೆ ಅಂತ. ಏಯ್ ಇನ್ನು 6 ದಿನ ನಾನು ಸಾಯಿಸ್ತೀನಿ, ಬಾರ ಇಲ್ಲಿ. ಬಾಯಿಸ್ತೀಯ? ಧೈರ್ಯ ಇದ್ರೆ ಬಾರ ಇಲ್ಲಿ. ನಿಲ್ಲಿ, ಈಗ ನಾನು ಬರ್ತೇನೆ ಈಗ. ಏಯ್ ಬಾರ ಇಲ್ಲಿ. ಯಾವನವನು? ಹೇಯ್ ಅವನು ಕೋರ್ಟ್ನವನು. ಚೆಸ್ ಚೆಸ್. ಮಚ್ಚಾ, ಕೋರ್ಟ್ನವ್ರು ಬರ್ತಾ ಇದ್ದಾನೆ. ಏನು ಪಾರ್ಟಿ ಆಗ್ತಿದೆ ಏನು? 6 ದಿವಸದಲ್ಲಿ ಹಣ ಕೇಳಿದ್ದೆ, ಎಲ್ಲಿ ಹಣ? ಹೇ, ಆವಾಜ್ ಕೆಳಗಿದೆ. ಏನ್ ಆವಾಜ್ ಕೆಳಗೆ? ಬಡ್ಡಿ ಹಣ ತಗೊಂಡಿದ್ಯಾ, ಮತ್ತೆ ದಾದಾಗಿರಿ ಮಾಡ್ತೀಯನ? ಹೇ, ನನ್ನ ಮನೆಗೆ ಬಂದು ನನ್ನ ಮನೆಗೆ ಬಂದು ನನ್ಗೆ ಆವಾಜ್ ಆಗ್ತೀರಾ? ಹೇ, 6 ದಿವಸ ಟೈಮ್ ಕೊಡ್ತಿದ್ದೇನೆ. ನೋಡು, ಬಡ್ಡಿ ಕೊಡಲ್ಲ, ಅಸಲು ಕೊಡಲ್ಲ. ಏನ್ ಮಾಡ್ತಿದ್ಯಾ? ಏ ಮಾಡು. ಏನ್ ಮಾಡ್ತೇನೆ ಮಗನೇ? ಬಿಡು ಬಿಡು, ಐ ಕಿಲ್ ಯು ಗೈಸ್. ಮಗನೇ ಸಿಕ್ಕಿ ಎತ್ಬಿಡ್ತೇನೆ ನಿಮ್ಮನ್ನು. ಆ ಪಬ್ ಸೂಪರ್ ಇತ್ತಲ್ಲ, ಸೂಪರ್ ಆಯ್ತು. ಯೋದ್ಯ ನಾಳೆ ಆ ಪಬ್ಬಿಗೆ ಹೋಗುವ ಆಯ್ತಾ? ಬರ್ಗರ್ KFC ಹೋಗುವ ನಾಳೆ, ಅಲ್ಲಿ ಬರ್ಗರ್ ಕೊಡ್ತೀನಿ ನಿಮಗೆ. ಓ, ನನ್ನ ಫ್ರೆಂಡ್ ಆ್ಯಂಟನಿ ಬರೋ ಥರ ಇದೆ. ನೀ ಹೋಗು, ನೀನು ಇಲ್ಲ ಬೇಡ ಹೋಗು, ಪೇಮೆಂಟ್ ಮತ್ತೆ ಮಾಡ್ತೀನಿ, ಹೋಗು. ಆ್ಯಂಟನಿ ಅಲ್ಲ ಸ್ಟೀಫನ್, ಅದ್ಯಾರು? ಅದು ಸ್ಟ್ಯಾಂಡರ್ಡ್. ಅಲ್ಲ, ನೀನು ಕುಡಿದು ಬಂದಿದ್ಯಾ, ಸ್ಮೆಲ್ ಬರ್ತಾ ಇದೆ. 2 ಪೆಗ್. ಸ್ಟೀಫನ್, ವ್ಯಭಿಚಾರ ಮಾಡುವುದು, ಕುಡಿಯುವುದು ಇದು ಮಾಡಬಾರದು. ಇದು ವಾಕ್ಯದ ವಿರುದ್ಧ ಸ್ಟೀಫನ್. ವ್ಯಭಿಚಾರ ಸ್ಟ್ಯಾಂಡರ್ಡ್. ನಿನ್ನ ದೇಹ ದೇವರ ಆಲಯವಾಗಿದೆ. ಯೇಸು ಕ್ರಿಸ್ತರು ಇಲ್ಲಿ ನೆಲೆಸ್ತಾರೆ ಸ್ಟೀಫನ್. ಆಂಟನಿ, ಮೈ ಲೈಫ್ ಮೈ ಚಾಯ್ಸ್. ಅಲ್ಲ ಅದು ಬಿಡು, ಎಲ್ಲಿ ಹೋಗ್ತಿದ್ಯಾ? BMW ಡ್ರಾಪ್ ಮಾಡಿಬಿಡ್ತೇನೆ ನಾನು. ನನಗೆ ನೀನು ಬರುವುದಾದ್ರೆ ಮಾತ್ರ ಡ್ರಾಪ್ ಮಾಡು. ಮಂಗಳೂರಿನ ಮಿಲಾಗ್ರಿಸ್ ಅಡೋರೇಷನ್ ಮಾನಿಸ್ಟ್ರಿಯಲ್ಲಿ ಒಂದು ಪ್ರಾರ್ಥನೆ ಇದೆ, 2 ರಿಂದ 4 ಗಂಟೆ ತನಕ. ನೀನು ಅಲ್ಲಿ ಬರುವುದಾದ್ರೆ ನನಗೆ ಡ್ರಾಪ್ ಮಾಡು, ಇಲ್ಲಾದ್ರೆ ನಾನು ನಡ್ಕೊಂಡು ಹೋಗ್ತೇನೆ. ನಂದು ಇಷ್ಟ ಅಂದರೆ ಸಂಡೇ ಮಾಸಿಗೆ ಹೋಗ್ತೇನೆ. ನಂದು ಕಾಯ್ದೆ ಎಲ್ಲ ಮಾಡಿ ನಾ ಬರ್ತೇನೆ. ನಿನ್ನ ರೂಟ್ ಬೇರೆ, ನನ್ನ ರೂಟ್ ಬೇರೆ. ಸರಿ, ಹೋಗ್ತಾ ಇರೋ ನೀನು. ಸ್ಟೀಫನ್, ಸ್ವಲ್ಪ ಕೇಳು. ಅಲ್ಲ, ಕುಡಿದೆಲ್ಲ ನೀನು ಡ್ರೈವಿಂಗ್ ಮಾಡಬೇಡ. ಮನಿ ಪವರ್ ಎಲ್ಲ ಆಗುತ್ತೆ. ಸ್ಟೀಫನ್, ಸ್ವಲ್ಪ ಕೇಳಲ್ಲ. ಬಾಯ್ ಬಾಯ್. ಅಪ್ಪ, ಈ ನನ್ನ ಗೆಳೆಯನನ್ನು ಹೇಗಾದ್ರೂ ಮಾಡು, ನೀನು ಕಾಪಾಡಪ್ಪ. ಕುಡಿಕೆತನ ಅದೊಂದು ಪಾಪ ಕೃತ್ಯವಾಗಿದೆ. ಅದರಿಂದ ಎಷ್ಟೋ ಪಾಪಗಳು ಉಂಟಾಗುತ್ತೆ. ಅದಕ್ಕೆ ಬದಲಾಗಿ ಪವಿತ್ರಾತ್ಮ ಭರಿತರಾಗಬೇಕು ನಾವು ಒಬ್ಬೊಬ್ಬರು. ಮಗನೇ, ಏನು ಹೇಳ್ತಿದ್ದಿ? ಹಣ ಕೊಡ ಮಗನೇ.
ಹಲೋ ಸ್ಟೀಫನ್, ಏನಾಯ್ತು? ಆಂಟನಿ ಬೇಗ ಬಾ, ಪಾರ್ಕ್ ಹತ್ತು ಬಾ. ಅಲ್ಲ, ಏನು ಭಯ ಪಡ್ತಿದ್ಯಾ? ಏನಾಯ್ತು? ನಾ ಹೇಳ್ತೇನೆ, ಪಾರ್ಕ್ ಹತ್ತು ಬಾ ಪ್ಲೀಸ್, ಬೇಗ ಬಾ ಪ್ಲೀಸ್. ಓಕೆ ಓಕೆ, ನಾನು ಬಂದೆ. ಆಂಟನಿ, ಸ್ಟೀಫನ್, ಏನಿದು ರಕ್ತ? ಏನು ಮಾಸ್ಕ್ ಹಾಕಿದ್ದಿ? ಏನು ಬಟ್ಟೆ ಎಲ್ಲ ತುಂಬ ರಕ್ತ? ಮರ್ಡರ್ ಆಗಿ ಹೋಯ್ತು. ಬಡ್ಡಿ ಸಾಲ ಬಿಸ್ನೆಸ್ ಅಲ್ಲಿ ಮರ್ಡರ್ ಆಗಿ ಹೋಯ್ತು. ಅವ್ರು ಬರ್ತಿದ್ದಾರೆ. ಯೇಸುವೆ, ಈ ನನ್ನ ಗೆಳೆಯನನ್ನು ಹೇಗಾದರೂ ಮಾಡು, ಕಾಪಾಡಪ್ಪ. ಪವಿತ್ರಾತ್ಮರೇ, ನಿಮ್ಮ ಜ್ಞಾನದಿಂದ ನನ್ನನ್ನು ತುಂಬಿಸಿ. ಅವ್ರು ಸಮಾಧಾನ ಸಮಾಧಾನ ಸ್ಟೀಫನ್, ಸಮಾಧಾನ. ಯೇಸು ನಮ್ಮ ಜೊತೆಗಿದ್ದಾರೆ, ಭಯ ಪಡಬೇಡ ನೀನು. ಅವ್ರು ಬರ್ತಾರೆ. ಬರ್ಲಿ, ನಾನಿದ್ದೇನೆ, ನೀನು ಭಯ ಪಡಬೇಡ. ಯೇಸು ನಮ್ಮ ಜೊತೆಗಿದ್ದಾರೆ. ಅಲ್ಲ, ನೀನು ಯಾವಾಗಲೂ ನನಗೆ ಹೇಳ್ತಿದ್ಯಲ್ಲ, ಈಗ ನಾನು ಹೇಳಿದಾಗೆ ನೀನು ಕೇಳಬೇಕು. ಕೇಳ್ತೇನೆ. ಭಯ ಪಡಬೇಡ, ನಿಲ್ಲು. ನೀನು ಬರ್ತಾರೆ ಅವ್ರು. ಈ ಸೂಟು ನೀನು ಯಾವಾಗಲೂ ನನಗೆ ಹೇಳ್ತಿದ್ಯಲ್ಲ, ಸೂಟು ಸ್ಟಿಚ್ ಮಾಡಿ ಕೊಡ್ತೇನೆ ಅಂತ ನಿನಗೆ. ಈ ಸೂಟ್ ಇವತ್ತು ನನಗೆ ಕೊಡು. ಈ ಸೂಟ್ ನನಗೆ ಕೊಡು ಸ್ಟೀಫನ್. ಅವ್ರು ಬರ್ತಾರೆ. ಈ ವಾಚ್ ಕೊಡು, ಈ ಟೀ ಶರ್ಟ್ ಕೊಡು. ಹೌದು, ಕೊಡು. Incoming voice call from Pradeep. ಅವರು ಬರ್ತಾರೆ ಅವರು. ನೀನು ಭಯ ಪಡಬೇಡ, ನಾನಿದ್ದೇನೆ. ಯೇಸು ನಮ್ಮ ಜೊತೆಗಿದ್ದಾರೆ. ನೋಡು, ಈ ಬಟ್ಟೆ ನೀನು ಹಾಕು. ಈ ಬಟ್ಟೆನ? ಹೌದು, ಈ ಬಟ್ಟೆ ನೀನು ಹಾಕು. ಈ ಬಟ್ಟೆ ನೀನು ಹಾಕು. ಯೇಸು ನಮ್ಮ ಜೊತೆ ಇರುವಾಗ ಯಾರಿಗೂ ಏನು ಮಾಡ್ಲಿಕ್ಕೆ ಆಗಲ್ಲ. ತಂದೆ ದೇವರ ಮುಂದೆ ಯಾರಿಗೂ ನಿಲ್ಲಿಕ್ಕೆ ಆಗಲ್ಲ. ಅವ್ರು ಬರ್ತಾರೆ. ಬರ್ಲಿ. ಮಾಸ್ಕ್ ಕೂಡ. ಹಲೋ, ಬರ್ತಾರೆ ಅವ್ರು. ತೊಂದರೆ ಇಲ್ಲ. ನೋಡು, ನೀನು ನಾನು ಹೇಳಿದಾಗೆ ಕೇಳ್ತೀಯಲ್ಲ? ಕೇಳ್ತೇನೆ. ಓಕೆ, ನೋಡು, ನೀನೇನು ಮಾಡು, ಇಲ್ಲಿ ಬಾ. ನೀನು ನಾನು ಹೇಳಿದಾಗೆ ಕೇಳು, ನೀನು ಭಯ ಪಡಬೇಡ, ನಾನಿದ್ದೇನೆ. ನೋಡು, ನೀನು ಇಲ್ಲಿ ಕೂತ್ಕೋ. ಅವ್ರು ಬರ್ತಾರೆ. ನೋಡು, ಏನಾದ್ರೂ ಕೂಡ ನೀನು ಇಲ್ಲಿಂದ ಹೇಳ್ಬಾರ್ದು. ಅವ್ರು ಬರ್ತಾರೆ. ಓಕೆ, ತೊಂದರೆ ಇಲ್ಲ, ನಾನಿದ್ದೇನೆ ಸ್ಟೀಫನ್. ನೀನು ಇಲ್ಲಿಂದ ಹೇಳ್ಬಾರ್ದು. ನೀನು ನನ್ನ ಸ್ನೇಹಿತ ತಾನೇ, ಇಲ್ಲಿಂದ ಹೇಳ್ಬಾರ್ದು. ಓಕೆ, ಇದನ್ನು ಕೂಡ ನೀನು ಇಟ್ಕೋ. ಓಕೆ, ನಾನು ಇರ್ತೇನೆ, ನೀನು ಭಯ ಪಡಬೇಡ. ಏಯ್ ರಾಜಾ, ಸೂಟ್ ನಾವು ಇಲ್ಲಿ ತಾನ್ ಬಾ. ಹಾಸ್ಪಿಟಲ್ ಹೋಗುವ ಬಾ ಆಂಟನಿ. ಬೇಡ ಬೇಡ ಸ್ಟೀಫನ್, ಹಾಸ್ಪಿಟಲ್ ಬೇಡ. ನೋಡು, ಗೆಳನಿಗಾಗಿ ತನ್ನ ಪ್ರಾಣವನ್ನೇ ಕೊಡುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಬೇರೆ ಇಲ್ಲ ಸ್ಟೀಫನ್.
ನನ್ನನ್ನೇ ಬೇಕೆಂದವು. ನಿನ್ನ ರಕ್ತದ ಕಣ ಕಣಗಳು ನನ್ನನ್ನೇ ಬೇಕೆಂದವು. ಯಾಕಯ್ಯ ನನ್ನ ಮೇಲೆ ಇಷ್ಟು ಪ್ರೀತಿ, ಯಾಕಯ್ಯ ನನ್ನ ಮೇಲೆ ಇಷ್ಟು ಪ್ರೀತಿ. ಆಂಟನಿ, ನನ್ನ ಬದಲಿಗೆ ನನ್ನ ತಪ್ಪಿಗೆ ನೀನ್ ಬಲಿಯಾದಲ್ವಾ? ಸ್ಟೀಫನ್, ಏನು ಹೇಳ್ತೀಯ? ನಿನ್ನ ತಪ್ಪಿಗೆ ಅಲ್ಲ, ನಾವೆಲ್ಲರ ತಪ್ಪಿಗೆ ಯೇಸು ಕ್ರಿಸ್ತರು ಬಲಿಯಾದರು. ನಮ್ಮ ತಪ್ಪಿಗೆ ಅವರಿಗೆ ಆ ಶಿಕ್ಷೆ, ಅವರಿಗೆ ಆ ಒಂದು ಕ್ರಾಸ್, ಅವರಿಗೆ ಆ ಮರಣ ದಂಡನೆ. ಯೇಸುವೇ, ಈಗ ನಂಗೆ ಅರಿವಾಯ್ತು. 2000 ವರ್ಷಗಳ ಹಿಂದೆ ನನಗಾಗಿ ಆ ಶಿಲುಬೆಯಲ್ಲಿ ನೀವು ಶಿಲುಬೆಗೆ ಜಡಿದರು, ನಿಮ್ಮನ್ನು ಜಡಿದರು. ಯೇಸುವೇ, ಅಯ್ಯೋ ಆಂಟನಿ, ನಿನ್ನಲ್ಲಿ ನಾನು ಯೇಸು ನನ್ನ ನೋಡ್ತಿದ್ದೇನೆ ಆಂಟನಿ. ಸ್ಟೀಫನ್, ನನಗೆ ಒಂದು ಸಹಾಯ ಮಾಡ್ತೀಯ? ಏನು ಹೇಳು? ನೀನು ನನ್ನ ಆ ದಿನ ಮನೆಗೆ ಬಂದಿದ್ಯಲ್ಲ? ಹೌದು. ನಾನು ನಿನ್ಗೆ ಹೇಳಿದ್ದೆ ನಂದೊಂದು ದೊಡ್ಡ ಸಾಲ ಇದೆ ಅಂತ. ಯಾವುದು? ಯಾವ ಬ್ಯಾಂಕ್ ಹೇಳೋದು? ಅದು ನನಗೆ ತೀರಿಸ್ಲಿಕ್ಕೆ ಆಗಿಲ್ಲ ಸ್ಟೀಫನ್. ನಾನು ತೀರಿಸ್ತೇನೆ, ಅದು ಹೇಳ ಆಂಟನಿ. ಯಾನದು? ಶುಭ ಸಂದೇಶವನ್ನು ಸಾರುವ ಸಾಲ ಸ್ಟೀಫನ್. ನೀನು ಅದು ಸಾರ್ತೀಯ? ನನಗೆ ಭಾಷೆ ಕೊಡು, ನೀನು ಸಾರ್ತೀಯ ಅಂತ. ಖಂಡಿತ ಆಂಟನಿ, ಇನ್ನು ಬದುಕುವುದಾದರೂ ಸಾಯುವುದಾದರೂ ಆ ಯೇಸುಗೋಸ್ಕರ ಮಾತ್ರ. ಆಂಟನಿ, ಬಾ, ಹಾಸ್ಪಿಟಲ್ ಹೋಗುವ. ಬೇಡ ಸ್ಟೀಫನ್, ನಾನಿನ್ನು ಬದುಕಲ್ಲ, ನಾನು ಬದುಕಲ್ಲ ಸ್ಟೀಫನ್. ನೋಡು, ನಿಮ್ಮ ಭೇಟಿ ಇನ್ನು ಆ ಸ್ವರ್ಗದಲ್ಲಿ ಯೇಸು ಕ್ರಿಸ್ತರ ಜೊತೆ. ಹುಟ್ಟೂರಿಲ್ಲ ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೇ ನನ್ನ ರಕ್ಷೆಯು. ಸ್ನೇಹವೇ ಜೀವದಾತನೇ, ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ನಾವೆಲ್ಲರೂ ಮೊಣಕಾಲೂರೋಣ. ಕರೆದರು ಬಾರದೆ ನಿನ್ನನ್ನೇ ನೋಯಿಸಿದೆ, ಆದರೂ ನನ್ನಲ್ಲಿ ನಿನ್ ಪ್ರೀತಿ ಸುರಿಸಿದೆ. ಯಾಕೆ ನಾನೆಂದರೆ ನಿನಗೆ ಎಲ್ಲಿಲ್ಲದ ಪ್ರೀತಿ, ಯಾಕೆ ನಾನೆಂದರೆ ನಿನಗಿಷ್ಟೊಂದು ಪ್ರೀತಿ. ತಿಳಿದು ತಿಳಿದು ನನ್ನ ಪ್ರೀತಿ ಮಾಡಿದೆಯಾ, ಯಾಕೆ ನಾನೆಂದರೆ ನಿನಗಿಷ್ಟೊಂದು ಪ್ರಿಯ. ತಿಳಿದು ತಿಳಿದು ನನ್ನ ಪ್ರೀತಿ ಮಾಡಿದೆ. ಸಾರಿ ಲಾರ್ಡ್. ನಾನೊಂದು ಕೊಲೆಗಾರ, ನಾನೊಂದು ದರೋಡೆಕೋರ, ವ್ಯಭಿಚಾರಿ, ಸುಳ್ಳುಗಾರ, ವಂಚಕ,
ಮೋಸಗಾರ, ಕುಡುಕ. ಯೇಸುವೆ, ಯೇಸುವೆ, ನಮ್ಮನ್ನು ಕ್ಷಮಿಸಿ ಯೇಸುವೆ. ಅಪ್ಪ, ಅಪ್ಪ, ನಿಮ್ಮ ಹೃದಯದ ಆಸೆ ನಮ್ಮ ಹೃದಯದ ಆಸೆ ಆಗಲಿ ಅಪ್ಪ. ಯೇಸುವೆ, ಯೇಸುವೆ, ಬೇರೆ ಆಸೆ ಬೇಡ ಅಪ್ಪ, ಬೇರೆ ಆಸೆ ಬೇಡ. ಈ ಬರ್ನಿಂಗ್ ಬುಷ್ಗೆ ಯಾರೆಲ್ಲ ಬಂದಿದ್ದಾರೋ ಅಪ್ಪ, ಎಲ್ಲರ ಹೃದಯದ ಆಸೆ ನಿಮ್ಮ ಹೃದಯದ ಆಸೆ ಆಗಲಿ. ಯೇಸುವೆ, 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 ನನ್ನ ಬದಲಿಗೆ ಸತ್ತಂತ ಆ ನಿಮ್ಮ ಪ್ರೀತಿ ಎಲ್ಲರ ಹೃದಯದಲ್ಲಿ ಅನುಭವಕ್ಕೆ ಬರಲಿ ಅಪ್ಪ, ಬರಲಿ ಅಪ್ಪ. ಎಲ್ಲರ ಅಂತರಂಗದ ಕಣ್ಣು ತೆರೆಯಲಿ ಅಪ್ಪ. ಯೇಸುವೆ, ಯೇಸುವೆ, ನಿಮ್ಮಿಂದ ಸಾಧ್ಯ ಯೇಸುವೆ. ಯು ಕ್ಯಾನ್ ಡೂ ಜೀಸಸ್. ದೇರ್ ಇಸ್ ನಥಿಂಗ್ ಇಂಪಾಸಿಬಲ್ ಫಾರ್ ಯು ಜೀಸಸ್. ಹಲ್ಲೆಲೂಯಾ. ಯೇಸುವೆ, ನಮಗಿದು ಅಸಾಧ್ಯ ಯೇಸುವೆ, ನಿಮಗೆಲ್ಲ ಸಾಧ್ಯ, ನಿಮಗೆಲ್ಲ ಸಾಧ್ಯ. ನಾವು ಒಪ್ಪಿಕೊಳ್ತೇವೆ, ನಾವು ಪಾಪಿಗಳು, ನಾವು ದುರ್ಬಲರು ಯೇಸುವೆ. ನಿಯಮಿತ ಕಾಲದಲ್ಲಿ ನಮಗೋಸ್ಕರ ನಿಮ್ಮ ಪ್ರಾಣ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ತಿಳಿದು ತಿಳಿದು ಯೇಸು ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. ನಾನು ನೀವು ಪಾಪಿಗಳೆಂದು ತಿಳಿದಿದ್ರು ಕೂಡ ಯೇಸು ನಿನ್ನನ್ನು ಪ್ರೀತಿ ಮಾಡಿದ್ದಾರೆ. ಈ ಪ್ರಪಂಚದಲ್ಲಿ ನಾವು ಹೇಳ್ತೇವೆ ಎಲ್ಲ ಸಂಬಂಧಕ್ಕಿಂತ ಮಿಗಿಲಾದ ಸಂಬಂಧ ತಾಯಿಯ ಸಂಬಂಧ ಅಂತ. ಪ್ರೀತಿಯ ಸಹೋದರ ಸಹೋದರಿ, ಒಂದು ವೇಳೆ ನಾನೊಂದು ವ್ಯಭಿಚಾರ ಮಾಡಿ ನನ್ನ ತಾಯಿಯ ಮುಂದೆ ಹೋಗಿ ನಿಂತ್ಕೊಂಡ್ರೆ ಅವರು ನನ್ನನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ, ನೀನು ನನ್ನ ಮಗ ಅಲ್ಲ ಅಂತ ಒಪ್ಕೊಳ್ತಾರೆ. ಆದರೆ ವ್ಯಭಿಚಾರ ಮಾಡುವಾಗಲೇ ನನ್ನನ್ನು ನೋಡಿದಂಥ ಯೇಸು ನನ್ನನ್ನು ನೋಡಿ ಹೇಳ್ತಾರೆ, ಐ ಲವ್ ಯು, ಐ ಲವ್ ಯು. ಆ ಯೇಸುವಿನ ಪ್ರೀತಿಗೆ ನಿನ್ನ ಹಣ ಬೇಡ, ನಿನ್ನ ಆಸ್ತಿ ಬೇಡ, ನಿನ್ನ ಯಾವುದು ಬೇಡ. ಹಿ ವಾಂಟ್ಸ್ ಯು. ಅಂದು ಪೇತ್ರನಿಗೆ ಕೇಳಿದ ಅದೇ ಪ್ರಶ್ನೆಯನ್ನು ಈ ರಾತ್ರಿಯ ವೇಳೆ ಯೇಸು ಈ ಒಂದು ವೇದಿಕೆಯ ಮೇಲೆ ನಿಂತು ನಮ್ಮೆಲ್ಲರನ್ನ ನೋಡಿ ಕೇಳ್ತಾ ಇದ್ದಾರೆ. ಬರ್ನಿಂಗ್ ಬುಷ್ಗೆ ಬಂದಿರುವಂಥ ಜನರೇ, ಇವರೆಲ್ಲರಿಗಿಂತ ಹೆಚ್ಚಾಗಿ ನೀವು ನನ್ನನ್ನು ಪ್ರೀತಿಸ್ತೀರಾ? ಇವರೆಲ್ಲರಿಗಿಂತ ಹೆಚ್ಚಾಗಿ ನೀವು ನನ್ನನ್ನು ಪ್ರೀತಿಸ್ತೀರಾ? ಇವರೆಲ್ಲರಿಗಿಂತ ಹೆಚ್ಚಾಗಿ ನೀವು ನನ್ನನ್ನು ಪ್ರೀತಿಸ್ತೀರಾ? ಹಾಗಾದರೆ ನನ್ನ ಕುರಿಗಳನ್ನು ಮೇಯಿಸಿರಿ. ಯೇಸು ನಿಮ್ಮನ್ನು ಒಂದು ಕುರಿಗಾಹಿಯಾಗಿ ಅಪಾಯಿಂಟ್ ಮಾಡ್ತಾ ಇದ್ದಾರೆ. ನಿಮ್ಮ ಮನೆಗೆ ನೀನೊಂದು ಕುರಿಗಾಹಿ ಸಹೋದರ ಸಹೋದರಿ. ನಿನ್ನ ಮನೆಯವರನ್ನು ದಾರಿ ತಪ್ಪಿ ಕುರುಬನಿಲ್ಲದ ಕುರಿಗಳಂತೆ ಅಲೆಯುತ್ತಿರುವ ನಿನ್ನ ಮನೆಯವರನ್ನು ಯೇಸುವಿನ ಕಡೆಗೆ ನಡೆಸಲು ನೀನೊಂದು ಕುರುಬ, ನೀನೊಂದು ಕುರುಬ. ಯೇಸು ಹೇಳ್ತಾರೆ, ನನ್ನ ಕೈಯಿಂದ ನನ್ನ ಕುರಿಗಳನ್ನು ಕಸಿದುಕೊಳ್ಳೋದಕ್ಕೆ ಯಾರಿಂದನೂ ಆಗೋದಿಲ್ಲ. ಯೇಸು ಹೇಳ್ತಾರೆ, ನನ್ನ ಕುರಿಗಳಿಗಾಗಿ ನಾನು ಪ್ರಾಣ ಕೊಡ್ತೀನಿ. ಇವತ್ತು ಆ ಕುರುಬ ಒಳ್ಳೆಯ ಕುರುಬನಾಗಿದ್ದಾರೆ. ಈ ರಾತ್ರಿಯ ವೇಳೆ ಆ ಕುರುಬನಿಗೆ ಕುರಿಗಳಾದ ನಾವೆಲ್ಲರೂ ಸರೆಂಡರ್ ಆಗೋಣ. ಪ್ರಭು ಕಾಯುವನು, ನನ್ನ ಪ್ರಾಣವನ್ನು ಸಕಲ ಕೇಡಿನಿಂದ ಕಾಪಾಡುವನು. ಪ್ರಭು ಕಾಯುವನು ನನ್ನ ಆಗು ಹೋಗುಗಳನ್ನು, ಇಂದಿಗೂ ಎಂದೆಂದಿಗೂ ನನ್ನ ಕಾಯುವನು. ಹಾಯಾಗಿ ಮಲಗಿ ನಿದ್ರಿಸುವೆನು, ಸುಖಿಯಾಗಿ ಮರಳಿ ಎದ್ದೇಳುವೆನು. ಪ್ರಭು ಕಾಯ್ದು ಕಾಪಾಡುವನು ನನ್ನನ್ನು. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ. ರಾಜ್ಯಭಾರವು ಅಧಿಕಾರವು ಮಹಿಮೆಯು ಸದಾ ಕಾಲಕ್ಕೂ ತ್ರೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೆನ್, ಆಮೆನ್.